ಒಳ್ಳೆಯ ವೆಯ್ಟ್ ಲಾಸ್ಗೆ ರಾತ್ರಿ ಊಟ ತುಂಬ ಇಂಪಾರ್ಟೆಂಟ್ ಅಂತ ನಂಬಿರೋಳು ನಾನು. ಸೊ ನಾನು ಯಾವಾಗಲೂ ನೈಟ್ ಊಟಕ್ಕೆ ಸ್ವಲ್ಪ ಲೋ ಕ್ಯಾಲರೀಸ್ ಮತ್ತು ಬೇಗ ಜೀರ್ಣ ಆಗೋವಂಥ ರೆಸಿಪೀಸ್ಗಳನ್ನು ಪ್ರಿಫರ್ ಮಾಡ್ತೀನಿ. ಅದೇ ಥರ ನಾನು ಟ್ರೈ ಮಾಡಿರೋ ಅಂಥ ಈ ಒಂದು ಡಿನ್ನರ್ ರೆಸಿಪಿ ಟೊಮೊಟೊ ಸೂಪ್ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಶಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಒಂದು ಸೂಪ್ನ ರೆಸಿಪಿ ನೋಡೋದಾದರೆ ಅದಕ್ಕೆ ಮೀಡಿಯಮ್ ಸೈಜಿಂದಾದರೆ 3 ಟೊಮೊಟೊ ತಗೊಳ್ಳಿ. ನನ್ನ ಹತ್ರ ಒಂದು ದೊಡ್ಡದಿದೆ, ಒಂದು ಚಿಕ್ಕ ಟೊಮೊಟೊ ಇದೆ. ಇದು ಇಬ್ಬರಿಗೆ ಬೇಕಾಗುವಷ್ಟು ಸೂಪ್ ಆಗುತ್ತೆ. ಹಾಗೆ ಒಂದು ಸಣ್ಣ ಕ್ಯಾರೆಟ್ ತಗೊಂಡಿದ್ದೀನಿ, ಅರ್ಧದಷ್ಟು. 1 ಇಂಚಷ್ಟು ಶುಂಠಿ, 1-2 ಎಸಳು ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ 4 ರಿಂದ 5, 1 ಹಸಿಮೆಣಸು, 1 ಸಣ್ಣ ಚಕ್ಕೆ ಪೀಸು, ಮತ್ತು ಇಲ್ಲಿ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು. ಇದನ್ನು ರಫಾಗಿ ಕಟ್ ಮಾಡ್ಕೊಳ್ಳೋಣ, ದೊಡ್ಡದಾಗಿ ಕಟ್ ಮಾಡಿಕೊಂಡ್ರು ಅಡ್ಡಿ ಇಲ್ಲ. ಇದಿಷ್ಟನ್ನು ಕಟ್ ಮಾಡಿಕೊಂಡು ಟೊಮೊಟೊದಲ್ಲಿರುವಂಥ ಸೀಡ್ಸನ್ನು ನಾನು ತೆಗ್ದಿದ್ದೀನಿ. ಇದಿಷ್ಟನ್ನು ಒಂದು ಸಣ್ಣ ಕುಕ್ಕರಲ್ಲಿ ಅಥವಾ ಓಪನ್ ಪಾತ್ರೆಯಲ್ಲೂ ನೀವು ಬೇಯಿಸ್ಕೋಬೋದು. ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ನಾನು ಪಿಂಕ್ ಸಾಲ್ಟನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕಾಗತ್ತೆ. ಬೆಂದಿರುತ್ತೆ ಅಷ್ಟರಲ್ಲೇ ಟೊಮೊಟೊ ಎಲ್ಲ. ಸೊ ಬೆಂದಾದಮೇಲೆ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ನೀವು ಬಿಸಿ ಇರುವಾಗಲೇ ಹಾಗೆ ಬ್ಲೆಂಡ್ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಅದನ್ನು ಆರಲಿಕ್ಕೆ ಬಿಟ್ಟು ಬಿಸಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಪೇಸ್ಟ್ ಥರ ಮಾಡ್ಕೋಬೇಕು. ಇದು ತಣ್ಣಗಾಗಿರೋದ್ರಿಂದ ನಾವು ಮತ್ತೆ ಇನ್ನೊಂದು ಸಲ ಅದೇನು ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು, ಅದಕ್ಕೆ ಈ ಪೇಸ್ಟನ್ನು ಮಿಕ್ಸ್ ಮಾಡಿ ಒಂಚೂರು ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೆಪ್ಪರ್ ಪೌಡರ್ನ 1 ಸ್ಪೂನ್ ಹಾಕಿದ್ದೀನಿ, ಕಾಳು ಮೆಣಸಿನ ಪುಡಿನ. ಜೊತೆಗೆ ನಿಮಗೆ ಬೇಕಂದರೆ ಒಂದು ಅರ್ಧ ಸ್ಪೂನಷ್ಟು ನಿಂಬು ರಸ ಕೂಡ ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೈಟ್ ಡಿನ್ನರ್ಗೆ ಇದನ್ನು ಯೂಸ್ ಮಾಡಿ, ಇಲ್ಲ ಲಂಚ್ಗೂ ನೀವು ಯೂಸ್ ಮಾಡ್ಬೋದು. ಚಳಿಗಾಲ ಯಾವ ಸೀಸನಲ್ಲಾದ್ರೂ ಈ ಸೂಪ್ ನಡೆಯುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ಇದು ನಾನು ಟ್ರೈ ಮಾಡಿರೋ ಅಂಥ ರೆಸಿಪಿ. ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಒಪಿನಿಯನ್ನ ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯೂಸ್ಫುಲ್ ಆದಂಥ ರೆಸಿಪೀಸ್ಗಳನ್ನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಎಲ್ಲರಿಗೂ ನಮಸ್ತೆ, ಟೇಕ್ ಕೇರ್.